ನಾರ್ಮಲ್ ಡೇ ಇನ್ ಕಾಶ್ಮೀರ್ ಪಹಲ್ಗಾಮ್ ಟೌನ್ ಇಂದ ಸುಮಾರು 6 ಕಿಲೋಮೀಟರ್ ದೂರ ಗುಡ್ಡಗಾಡು ಪ್ರದೇಶಗಳ ಮಧ್ಯ ಇರೋದೆ ಬೈಸಾರನ್ ಪಿಕ್ನಿಕ್ ಸ್ಪಾಟ್. ಸುಮಾರು ಮಧ್ಯಾಹ್ನದ 2 ಗಂಟೆ ಹಾಗೆ ಕಾಶ್ಮೀರ್ನ ಸುತ್ತಾಡಕ್ಕೆ ಅಂತ ಬಂದಿರುವಂತಹ ಟೂರಿಸ್ಟ್ಗಳು ಈ ಒಂದು ಬೈಸಾರನ್ ಪಿಕ್ನಿಕ್ ಸ್ಪಾಟ್ ಅಲ್ಲಿ ಆರಾಮಾಗಿ ತಂಪಾಡಿ ತಾವು ನೇಚರ್ ನ ಎಂಜಾಯ್ ಮಾಡ್ತಾ ಸೀನರೀಸ್ ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಆಗ ಸಡನ್ಲಿ ಅದೇ ಒಂದು ಪಿಕ್ನಿಕ್ ಸ್ಪಾಟ್ ನ ಫಾರೆಸ್ಟ್ ಏರಿಯಾ ಇಂದ ಫೆನ್ಸಿಂಗ್ ನ ಕ್ರಾಸ್ ಮಾಡ್ಕೊಂಡು 5 ರಿಂದ 6 ಜನ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಕೈಯಲ್ಲಿ AK-47 ಅಂಡ್ M4 ಅಂತಹ ಆಟೋಮೇಟೆಡ್ ಗನ್ಸ್ ನ ಇಟ್ಕೊಂಡು ಟೂರಿಸ್ಟ್ ಗಳನ್ನ ಅಪ್ರೋಚ್ ಮಾಡ್ತಾರೆ. ಅಲ್ಲಿವರೆಗೂ ಯಾವೊಬ್ಬ ಟೂರಿಸ್ಟ್ ಇವ್ರ ಮೇಲೆ ಏನು ಡೌಟ್ ಬಂದಿಲ್ಲ, ಕಾಸ್ ಬಂದಿರೋರು ಆರ್ಮಿ ಯೂನಿಫಾರ್ಮ್ ಅಲ್ಲಿ ಇದ್ರು. ಡೌಟ್ ಬಂದಿದ್ ಯಾವಾಗಂದ್ರೆ ಆರ್ಮಿ ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಟೂರಿಸ್ಟ್ ಹತ್ರ ಹೋಗಿ ನಿನ್ ಹೆಸರೇನು, ನಿನ್ನ ಐಡಿ ಕಾರ್ಡ್ ತೋರಿಸು ಅಂತ ಕೇಳ್ತಾನೆ. ಆಗ ಆ ಟೂರಿಸ್ಟ್ ಯಾಕೆ ಐಡಿ ಕಾರ್ಡ್ ಎಲ್ಲ ಕೇಳ್ತಾ ಇದ್ರ ಅಂತ ಕ್ವಶನ್ ಮಾಡಿದಾಗ ಆ ಆರ್ಮಿ ಡ್ರೆಸ್ ಅಲ್ಲಿ ಇದ್ದಂತವನು ನೀನ್ ಹಿಂದೂನಾ ಮುಸ್ಲಿಮಾ ಅಂತ ಕೇಳ್ತಾನೆ. ಇನ್ ರೆಸ್ಪಾನ್ಸ್ ಟು ದಟ್ ಆ ಟೂರಿಸ್ಟ್ ನಾನು ಹಿಂದೂ ಅಂತ ಒಪ್ಕೊಂಡಿದ ತಕ್ಷಣ ಆ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಬಂದಂತವನು ಆ ಟೂರಿಸ್ಟ್ ನ ಪಾಯಿಂಟ್ ಟು ಬ್ಲಾಂಕ್ ಅಲ್ಲಿ ಗುಂಡಿಟ್ಟು ಸಾಯಿಸ್ತಾನೆ. ಈಗ ಈ ಒಂದು ದೃಶ್ಯನ ನೋಡಿದಂತಹ ಬೇರೆಯವರಿಗೆ ರಿಯಲೈಸ್ ಆಗುತ್ತೆ, ಇಲ್ಲ ಸಮಥಿಂಗ್ ಈಸ್ ರಾಂಗ್, ಇವ್ರು ನಮ್ಮ ಆರ್ಮಿ ಅವರಲ್ಲ. ಅಷ್ಟಲ್ಲೇ ಇನ್ನೊಂದೆರಡು ಕಡೆಯಿಂದ ಫೈರಿಂಗ್ ಸೌಂಡ್ ಬರುತ್ತೆ ಅಂಡ್ ನಾವ್ ಇಟ್ಸ್ ಕನ್ಫರ್ಮ್ ಇದು ಉಗ್ರರ ದಾಳಿ. ಈ ಉಗ್ರರು ಟೂರಿಸ್ಟ್ ಗಳ ಹತ್ರ ಹೋಗಿ ಅವ್ರ ಧರ್ಮನ ಕೇಳಿ ಅವ್ರು ಹಿಂದೂಗಳು ಅಂತ ಕನ್ಫರ್ಮ್ ಆದ ತಕ್ಷಣ ಅವ್ರನ್ನ ಗುಂಡಿಟ್ಟು ಸಾಯಿಸ್ತಾ ಇರ್ತಾರೆ. ಟು ಕನ್ಫರ್ಮ್ ದಟ್ ದೇ ವರ್ ಹಿಂದೂಸ್, ಆ ಉಗ್ರರು ಆ ಟೂರಿಸ್ಟ್ ಗಳಿಗೆ ಕಲ್ಮಾ ಓದ್ಲಿಕ್ಕೆ ಹೇಳ್ತಾರೆ. ಓದಕ್ ಬಂದಿಲ್ಲ ಅಂತಂದ್ರೆ ಪ್ಯಾಂಟ್ ಬಿಚ್ಚಿ ಮರ್ಮಾಂಗನ ತೋರಿಸಿ ಅಂತ ಕೇಳ್ತಾರೆ. ಓನ್ಲಿ ಟು ಕನ್ಫರ್ಮ್ ಅವರು ಹಿಂದೂಸಾ ಅಥವಾ ಮುಸ್ಲಿಮ್ಸ್ ಅಂತ. ಒಂದು ಅಂದಾಜು ಪ್ರಕಾರ ಈ ಉಗ್ರರು ಬೈಸಾರ ಪಿಕ್ನಿಕ್ ಸ್ಪಾಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಒಂದು ಮೂಮೆಂಟ್ ಅಲ್ಲಿ ಆ ಸ್ಪಾಟ್ ಅಲ್ಲಿ 2,000 ಜನ ಇದ್ರು. ಅಂದ್ರೆ 2,000 ಜನ ಒಗ್ಗಟ್ಟಾಗಿ ಏನಿರ್ಲಿಲ್ಲ. ಆ ಒಂದು ಪಿಕ್ನಿಕ್ ಸ್ಪಾಟ್, ಆ ಒಂದು ಗ್ರೌಂಡ್ ಫೀಲ್ಡ್ ತುಂಬಾ ದೊಡ್ಡದಿರೋದ್ರಿಂದ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಇದರ ಸ್ಪ್ರೆಡ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಒಂದು ದಿಕ್ಕಲ್ಲಿ ಆ ಉಗ್ರರು ಫೈರಿಂಗ್ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ದಿಕ್ಕಲ್ಲಿರುವಂತಹ ಟೂರಿಸ್ಟ್ ಗಳು ಏನ್ ಅನ್ಕೋತಾರೆ, ಮೇ ಬಿ ಯಾರೋ ಪಟಾಕಿ ಹೊಡಿತಾ ಇದ್ದಾರೆ ಅಥವಾ ಬಲೂನ್ಸ್ ನ ಸೌಂಡ್ ಇರಬಹುದು ಬಿಡು ಅಂತ ಇಗ್ನೋರ್ ಮಾಡಿರ್ತಾರೆ.